ದೋಖಾ ವಿಶೇಷ ಚರ್ಚೆ. ನಾನು ರಮಾಕಾಂತ್. ನಾಜರ್ ಹುಸೇನ್ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯನ್ನು ಆದರು. ಆದರೆ ಈ ಸಂಭ್ರಮಾಚರಣೆಯಲ್ಲಿದ್ದಾಗ ನಾಜರ್ ಹುಸೇನ್ ಬೆಂಬಲಿಗರಲ್ಲಿ ಒಬ್ಬರೋ ಇಬ್ಬರೋ ಮೂವರೋ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆಯನ್ನು ಕೊಟ್ಟಿದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಮಾರು 24 ಜನ ನಿವೃತ್ತ IAS, IPS, IFS ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇವರಿಗೆ ಸದಸ್ಯತ್ವವನ್ನು ಊರ್ಜಿತ ಮಾಡಬೇಡಿ, ಅನರ್ಹಗೊಳಿಸ್ಬೇಡಿ, ಇವರನ್ನು ಬೇಡ, ರಾಜ್ಯಸಭೆಗೆ ಇವರು ಹೋಗೋದು ಕೂತ್ಕೊಳ್ಳೋದು ಬೇಕಾಗಿಲ್ಲ ಅಂಥೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಅನರ್ಹ ಮಾಡಲೇಬೇಕು ಅಂಥೇಳಿ ಇವರು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಇಂಥ ಒಂದು ಘೋಷಣೆ ಕೂಗಿದ್ದಾರೆ ಇವರು, ಕೇಳಿ ಬಂದಿದೆ ಅಂಥೇಳಿ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ. ಇಂಥವ್ರಿಗೆ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಬಾರದು ಅಂಥೇಳಿ ಪತ್ರವನ್ನು ಬರೆದಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ 24 ಜನ ನಿವೃತ್ತ IAS, IPS, IFS ಎಲ್ಲ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಹಾಗಾದರೆ ನಾಜರ್ ಹುಸೇನ್ ಪ್ರಮಾಣ ವಚನ ಸ್ವೀಕರಿಸಬಾರ್ದಾ? ಈ ಹೇಳಿಕೆಯಿಂದ ಎಷ್ಟು ಜನರ ಭಾವನೆಗಳಿಗೆ ನೋವಾಗಿದೆ, ದುಃಖ ಆಗಿದೆ. ಆ ಕಾರಣ ಇಟ್ಕೊಂಡು ಇವರ ಅಲ್ಲಿ ಹೋಗಿ ಓತ್ ತಗೊಳ್ಳೋ ವಿಚಾರ ಇರುತ್ತಲ್ಲ, ಅದಾಗಬಾರ್ದ ಅಂತ ಚರ್ಚೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಅಜಿತ್ ಶೆಟ್ಟಿ ಹೇರಾಂಜೆ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಅಜಿತ್. ಇನ್ನು ನಟರಾಜ್ ಗೌಡ್ರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ಅನಿಲ್ ನಾಚಪ್ಪ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಅನಿಲ್ ನಿಮಗೆ ಡಿಬೇಟ್ಗೆ. ಅಜಿತ್, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ IFS, IPS ಮತ್ತು IAS ನಿವೃತ್ತ 24 ಜನ ಪತ್ರವನ್ನು ಬರ್ತಿದ್ದಾರೆ. ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ ಅಂತ? ನನಗೆ ಈ ಪತ್ರದ ಬಗ್ಗೆ ಹಾಗೆ ಇರಲಿ, ವೈಯಕ್ತಿಕವಾಗಿ ನಾಸೀರ್ ಹುಸೇನ್ ಅವರೇ ಅವರು ಮುಂದೆ ಬಂದು ಇಂಥದ್ದೊಂದು ಘಟನೆ ಆಗಿದೆ, ತನಿಖೆ ಆಗಬೇಕು, ತನಿಖೆ ಆಗಿ ನಾನು ದೋಷಮುಕ್ತ ಆದಮೇಲೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಅಂತ ಒಂದು ಮಾತು ಹೇಳಿದ್ರೆ ಅವರ ವ್ಯಕ್ತಿತ್ವ, ಅವರ ಘನತೆಯು ಜಾಸ್ತಿ ಆಗ್ತಾ ಇತ್ತು. ಕಾಂಗ್ರೆಸ್ಸು ಕೂಡ ಬಹಳ ಮುಜುಗರದಿಂದ ಹೊರಗಡೆ ಬರ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ನಟರಾಜ್ ಗೌಡ್ರೆ, ಇಲ್ಲ, ಈಗ ನಾಜೀರ್ ಹುಸೇನು ಆರೋಪಿನ, ನಾಜೀರ್ ಹುಸೇನು ಯಾವ್ದಾದ್ರು ಪ್ರಕರಣದಲ್ಲಿದ್ದಾರಾ, ಇಲ್ಲ ಅವ್ರ ಮೇಲೆ ಅನುಮಾನ ಇದೆಯಾ ಹೋಗ್ಲಿ, ಯಾರೋ ಅಲ್ಲಿ ಸುತ್ತಮುತ್ತಲು ಇದ್ದಂಥವರು ಕೂಗಿರಬಹುದಾದ, ಯಾವುದೋ ವ್ಯಕ್ತಿ ಕೂಗಿರಬಹುದಾದ ಒಂದು ಘೋಷಣೆಗೆ ನಾಜೀರ್ ಹುಸೇನ್ ಅವ್ರನ್ನ ನೀವು ತಲೆದಂಡ ಮಾಡಬೇಕು ಅಂತ BJP ಕೇಳ್ತಾ ಇರ್ತಿದೆಯಲ್ಲ, ಅದೇ ಅಕ್ಷಮ್ಯ ಅಪರಾಧ. ಯಾಕಂದ್ರೆ ನೀವು ಯಾವುದೇ ಕಾನೂನು, ಯಾವುದೇ ಲೆಕ್ಕ ಹಾಕೊಂಡ್ರು ಕೂಡ, ಯಾವುದೇ ದೂರದಲ್ಲಿ ನೀವು ಸಂವಿಧಾನ ತೆಗೆದು ಓದ್ಬಿಟ್ಟು, ಯಾವುದೇ ನೀವು ಆರ್ಟಿಕಲ್ ಓದ್ಬಿಟ್ರು ಕೂಡ ಈ ರೀತಿಯ ಬರೋದಿಲ್ಲ. ನಿಮ್ಮ ಮನಸ್ಥಿತಿ ಸಂಕುಚಿತ, ವಿಕೃತ ಮನಸ್ಥಿತಿ ಇದ್ರೆ ಮಾತ್ರ ಈ ರೀತಿ ಕೇಳಕ್ ಸಾಧ್ಯ. ನಂಬರ್ 1. ನಂಬರ್ 2, ಇದೇ ನೀವು ಮಾಡೋದಾದ್ರೆ, ಇದನ್ನೇ ಒಂದು ಮಾದರಿ ಈ ರೀತಿ ಮಾಡಬೇಕು ಅಂತ ನೀವು ಅನ್ನೋದಾದ್ರೆ, ಪಾರ್ಲಿಮೆಂಟ್ ಅಲ್ಲಿ ಆ ಗ್ಯಾಸ್ ಬಾಂಬ್ ಅಟ್ಯಾಕ್ ಮಾಡೋದಲ್ಲ, ಪ್ರತಾಪ್ ಸಿಂಹ A2 A1 ಪಾಸ್ ಕೊಟ್ಟವನ ಅವನು, ಅವರ ಮಿತ್ರರು ಅವರಲ್ಲ. ಇನ್ನೊಂದು, ಗೃಹ ಮಂತ್ರಿಗಳು ಅದು ಹೊಣೆಗಾರಿಕೆ ಇತ್ತಲ್ಲ, ಅದು ರಕ್ಷಣೆಯ ಹೊಣೆಗಾರಿಕೆ ಇತ್ತಲ್ಲ, ಅವ್ರು A1 A2 ಅವರು ಏನಾದ್ರು ಇದೆಯಾ ರೀತಿ? ಈ ರೀತಿಯ ಬೇಜವಾಬ್ದಾರಿ ನಡವಳಿಕೆ BJP ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. IAS, IPS ನಾವು ದೇವನ್ನಲ್ಲೇನೆ ಈ ಪ್ರಕರಣ ಆಗಿದೆ ಅಂತ ಬಂದ ತಕ್ಷಣನೇ ಪೊಲೀಸ್ನವರು ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ ವಿತಿನ್ ಅವರ್ಸ್ ಅಲ್ಲಿ. ಒಂದು. ಎರಡನೇದು, ಗೃಹ ಮಂತ್ರಿಗಳು ಸದನದಲ್ಲಿ ನಿಂತು ಅದು ನಿಜ ಅಂತ ಸಾಬೀತಾದ್ರೆ ನಾವು ಕ್ರಮ ತಗೊಂತೀವಿ ಅಂತ ಅನೌನ್ಸ್ ಮಾಡಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ಕ್ರಮ ತಗೊಂತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ, ಸದನದಲ್ಲಿ ನಿಂತು ಮಾತಾಡಿದ್ದಾರೆ. ಆ ತರ ಧೈರ್ಯ, ಎದೆಗಾರಿಕೆಯನ್ನ ಮೋದಿಯವರು, ಗೃಹ ಮಂತ್ರಿಗಳು ಅಲ್ಲೇನಾದ್ರು ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಮಾಡಿಲ್ಲ, ಪಲಾಯನ ಮಾಡ್ಬಿಟ್ರು ಅಲ್ಲಿಂದ. ಗೃಹ ಮಂತ್ರಿಗಳು ಪಲಾಯನ, ಪ್ರಧಾನಮಂತ್ರಿ ಪಲಾಯನ. ಹೊಣೆಗಾರಿಕೆ ತಗೊಳಕ್ ಅವ್ರಿಗೆ ಇಲ್ಲ, ನಾವು ಹೊಣೆಗಾರಿಕೆ ತಗೊಂಡಿದ್ದೀವಿ. ಆಮೇಲೆ ಈ IFS, IPS ಎಲ್ಲ ಮಾಡಿದ BJP ಕಾರ್ಯಕರ್ತರುಗಳು ಇದಾರಲ್ಲ, ಇವರು ಯಾರು ನಿವೃತ್ತ BJP ಕಾರ್ಯಕರ್ತರು, ಒಬ್ರಿಗೆ ಟಿಕೆಟ್ ತಗೊಂಡು ಚುನಾವಣೆ ನಿಂತ್ಕೊಂಡು ಭಾಸ್ಕರ್ ಅವರು ರೌಡಿ ಮುಂದೆ ಕೈ ಕಟ್ಕೊಂಡು ನಿಂತಿದ್ರು, ಚುನಾವಣೆಗೆ ನನ್ಗೆ ಓಟ್ ಹಾಕಪ್ಪ ನೀನು ಅಂತ. ಒಬ್ಬ ರೌಡಿಗೆ, ನಟೋರಿಯಸ್ ರೌಡಿಗೆ ಅವ್ನ ಮುಂದೆ ಕೈ ಕಟ್ಕೊಂಡು ನಿಂತಿದ್ರು, ನನ್ಗೆ ಓಟ್ ಹಾಕಪ್ಪ ಅಂತ. ಭಾಸ್ಕರ್ ರಾವ್ ಅವರು ಆ BJP ಕಾರ್ಯಕರ್ತರ ಪತ್ರ ಬರೀತಾರಲ್ಲ, ಇದು ಅವರ ವಿಚಲಿತ, ತುಂಬಾ ಬೇರೆ ವಿಷಯನೇ ಇಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಬಗ್ಗೆ ಅವ್ರ ಮಾತಾಡಲಿಕ್ಕೆ ಅವ್ರಿಗೆ ಏನು ವಿಷಯ ಇಲ್ಲ. ಕೇಂದ್ರ ಸರ್ಕಾರ ಆಳ್ವಿಕೆ ಮಾಡಿಲ್ಲ, ರಾಜ್ಯ ಸರ್ಕಾರದ ಆಳ್ವಿಕೆ ಬಗ್ಗೆ ಇವ್ರು ಮಾತಾಡಲಿಕ್ಕೆ ಯಾವ ಧೈರ್ಯನೂ ಇಲ್ಲ, ನೈತಿಕತೆನೂ ಇಲ್ಲ. ಹಂಗಾಗಿ ಇವ್ರು ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೋಸ್ಕರ ಈ ತರ ಒಂದು ಸಂಕುಚಿತ ಮನೋಭಾವದಲ್ಲಿ ಒಂದು ಕ್ಷುಲ್ಲಕ ರಾಜಕಾರಣವನ್ನ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಬಿಟ್ರೆ
ಯಾವುದೇ ರೀತಿ ತಿರಲಿಲ್ಲ. ಅವರೆಲ್ಲ ಒಂದು ಪಾಲಿಸಿ ಮಾಡಿದಂಥವ್ರು, ಅವರೆಲ್ಲ ಈ ಕೆಲಸ ಮಾಡಿದಂಥವ್ರು ಇಂಡಿಯನ್ ಸರ್ವಿಸಸ್ ಅಲ್ಲಿ. ಅಂಥವ್ರಿಗೆ ಈ ಪರಿಜ್ಞಾನ ಬೇಡ ಹೋಗ್ಲಿ, ಅಟ್ಲೀಸ್ಟ್ ಇದು ಬರುತ್ತಾ, ಈ ರೀತಿ ಕೇಳಕ್ ಸಾಧ್ಯನಾ, ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ, ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ಬಂದ್ಬಿಡ್ತದೆ ನಮ್ಗೆ ಹೇಳ್ಬಿಡ್ಲಿ, ಯಾವ ಚಾಪ್ಟರ್ ಬಂದ್ಬಿಡ್ತದೆ ಅಂತ, ಕಾನೂನು ಯಾವ ವಿಭಾಗದಲ್ಲಿ ಬಂದ್ಬಿಡ್ತದೆ ಅಂತ ಹೇಳ್ಬಿಡ್ಲಿ. ಯಾಕಂದ್ರೆ ಅವ್ರು ಕಾನೂನು ಪರಿಪಾಲನೆ ಮಾಡಿದವರಲ್ಲ, ಅಷ್ಟು ಕಾಮನ್ ಸೆನ್ಸ್ ಬಿಟ್ಟು ಈ ನಡವಳಿಕೆ ತೋರಿಸಿರೋದು ಆಶ್ಚರ್ಯ ತಂದಿದೆ ನಮಗೆ.